ಕುಲ ಬಾಂಧವರಿಗೂ ಈ ಕಿರಿಯರ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಅದ್ದೂರಿಯಾಗಿ ಗಂಗಾ ಜಯಂತಿನ ಎಲ್ಲರೂ ಮನೆ ಮನೆ ಹಬ್ಬ ಆಚರಿಸಿದ್ರಿ. ಇದು ನಮಗೆ ದೇವ್ರು ಕೊಟ್ಟಂತ ಸುದ್ದಿನ. ಇದು ಭೂಮಿ ಮೇಲೆ ದೇವರು ಗಂಗೆನ ಸೃಷ್ಟಿ ಮಾಡುತ್ತೆ. ಇವತ್ತು ಏನದು ಪಾವಿತ್ರತೆ ನಮ್ಗೆ ಒಂದು ಅರ್ಥ ಆಗಿದೆ. ಹಾಗಾಗಿ ಈಗ ನಾವು ಗುರುಗಳ್ಳ ಬಾಗಲಕೋಟೆಗೆ ಕರೆಸಿದೀವಿ. ನಾವು ಗುರುಗಳ್ಳ ಸೇವಕರು ಅಂತ ನಾವು ತಿಳ್ಕೊತಾ ಒಂದು ಗುರುಗೆ ಕಬೀರದಾಸರು ಹೇಳಿದಂತ ಒಂದೆರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಬೀರದಾಸರು ಹೇಳ್ತಾರೆ, ಗುರುಗಳ ಕುರಿತು ಸ್ವಾಮೀಜಿಗಳ ಕುರಿತು ಹೇಳ್ತಾರೆ ಅವರು. ಮಾನ್ಯ ಕಬೀರದಾಸರು ಹೇಳಿರುವಂತ ಯೋಗ ನಾನು ಲೈನಲ್ಲಿ ಹೇಳ್ತೀನಿ. ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಕಾಡಿನ ಮರಗಳೆಲ್ಲನೂ ಲೇಖನಿ ಮಾಡಿ, ಸಪ್ತ ಸಮುದ್ರವನ್ನೇ ಬಸಿಯನ್ನಾಗಿ ಮಾಡಲು ಗುರುವಿನ ಮಹಿಮೆಯನ್ನು ವರ್ಣಿಸಲು ಅಸದಳ ಅಂತ ಅವರು ಗೀತದಲ್ಲಿ ಹೇಳಿದ್ದಾರೆ ಕಬೀರದಾಸರು. ಹಾಗಾಗಿ ಅಂತ ಗುರುವಿನ ಪಾಲಿಗೆ ನಾವು ನಮಸ್ಕರಿಸ್ತಾ, ಗುರುಗಳು ತಮ್ಮನ್ನ ಕುರಿತು ಒಂದೆರಡು ಮಾತನ್ನ ಹೇಳಬೇಕು ಅಂತ ನಾನು ಅವರ ವಿನಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಕೋರ್ಕೊಳ್ತೀನಿ. ಹಾಗಾಗಿ ಒಂದೆರಡು ಮಾತು ಅವರು ತಮಗೆ ಆಶೀರ್ವಾದನ ಮಾಡಬೇಕು, ಹಾಗೂ ಒಂದು ವಿಚಾರವನ್ನು ನಾವು ಹೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊತ ನಾನು ಮಾತನ್ನ ಮುಗಿಸ್ತೀನಿ. ಮಾಡಿ ಸರ್ವ ಗಿಡಗಳ ಲೆಕ್ಕಣಿಕೆ ಮಾಡಿ, ಗುರುವಿನ ಗುಣ ಬರೆದರು ತೀರದು ಕಬೀರ, ಗುರುಗುಣ ಬರೆದರು ತೀರದು ಹಿಂಗೆ ಹೇಳಿದ್ರು ಅವರು. ಆದ್ರೆ ಗುರುವಿನ ಗುಣ ಬರೆದ್ರೆ ತೀರುವುದಿಲ್ಲ. ಭೂಮಿಯನ್ನೇ ಹಾಳೆ ಮಾಡಿ, ಸಪ್ತ ಸಮುದ್ರಗಳನ್ನ ಹಸಿ ಮಾಡಿ, ಭೂಮಿ ಮೇಲೆ ಇರ್ತಕ್ಕಂಥ ಮರಗಳನ್ನೇ ಲೆಕ್ಕಣಿಕೆ ಮಾಡಿ ಬರೆದ್ರು ತೀರಂಗಿಲ್ಲ. ಆದ್ರೆ ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಭೂತವಾದ ಮಾತೆ ಗಂಗಾ ಪರಮೇಶ್ವರಿಯ ಗುಣ ಸಾಕ್ಷಾತ್ ವಿದ್ಯೆಗೆ ಅಧಿದೇವತೆಯಾದಂತ ಸರಸ್ವತಿ ಬರೆದರೂ ಕೂಡ ತೀರುವುದಿಲ್ಲ. ಅಷ್ಟು ಅಪಾರ ಇದೆ ಗಂಗಾ ಮಹೇಶ್ವರಿ. ಅದನ್ನೇನು ಹೇಳಿ ಎದ್ ನಿಂತು ಕೇಳಕತ್ತಾರೆ, ಆಧಾರ ಆಟ ನೋಡ್ದಂಗೆ. ಅದಕ್ಕೊಂದು ಸಿಸ್ಟಮೆಟಿಕ್ ನಾಲೆಜ್ ಇದೆ. ಹಾಲು ಕರಿತಕ್ಕಂಥವು ಒಂದು ಎಮ್ಮಿನೂ ಇದೆ, ಒಂದು ಹಸುನೂ ಇದೆ, ಒಂದು ಆಡನೂ ಇದೆ. ಯಾವುದನ್ನು ಯಾವಾಗ ಕರಿಬೇಕು ಅನ್ನೋದು ನಾಲೆಜ್ ಬೇಕು. ಅದಕ್ಕೆ ಗಂಗಾ ಪರಮೇಶ್ವರಿ ಬಗ್ಗೆ ಒಂದೆರಡು ಮಾತು ಮಾಡಿ ಅವಮಾನ ಮಾಡೋದು ಸರಿಯಲ್ಲ. ನೀವು ಜಗತ್ತಿನಲ್ಲಿ ಎಂದೂ ಯಾರು ಪತ್ರಿಕರ್ತರಿಗೆ ನಮ್ಮ ವಿಶೇಷವಾದಂಥ ಗಂಗಮ್ಮನ ಹಬ್ಬ 51ನೇ ವರ್ಷದ ಮಹಾ ತಾಯಿನ ನಾವು ವೈಭವದಿಂದ ಮಾಡ್ತಾ ಇದ್ದೇವೆ. ಈ ನಮ್ಮ ಒಂದು 280 ಮನೆ ಮಹಿಳೆಯರು ಕೂಡ ಇಲ್ಲಿ ಭಾಗವಹಿಸಿದರೆ ಕಳಸ ತರೋದಕ್ಕೆ ಆ ತಾಯಿಗೆ. ಆಮೇಲೆ ಎರಡನೇ ವಿಷಯ, ನಮ್ಮ ಸ್ವಾಮಿಗಳು ಬಾಗಲಕೋಟೆ ಸ್ವಾಮಿಗಳು ಬಂದಿದ್ದಾರೆ. ಶ್ರೀ ಅವರು ರಾಮರೂಢ ಸ್ವಾಮಿಗಳು ಬಂದಿದ್ದಾರೆ. ಅದರಿಂದ ಅವ್ರನ್ನ ಈ ಮಲ್ಲಕ್ಕಿ ಬೆಳ್ಳಿ ರಥದಲ್ಲಿ ಪರಮಾತ್ಮ ತಾಯಿನ ಮಹಾತಾಯಿ ಕಳಸವನ್ನು ಇಟ್ಟು ಆ ತಾಯಿನ ಬರಮಾಡ್ಕೊತೀವಿ. ಜೊತೆಗೆ 109 ಕಳಸ ಜೊತೆಲಿ ನಮ್ಮ ಇವರ ಒಳ್ಳೆ ಒಂದು ಸದ್ಭಾವನೆಯಿಂದ ಬಂದಿದ್ದಾರೆ. ನಿನ್ನೆನೇ ರಾತ್ರಿನೇ ಬಂದು ಅವರು. ಅದರಿಂದ ಇದಕ್ಕೆಲ್ಲ ಇಲ್ಲಿ ರಾಜಬೀದಿ ಮಾಮೂಲಿ ಹಳೆ ತಾಲೂಕು ಆಫೀಸು